ಮೇಲ್ಜಾತಿ ಹುಡುಗಿಯನ್ನು ಪ್ರೀತಿಸಿದ್ದಕ್ಕೆ ದಲಿತ ಯುವಕನ ಕೊಲೆ ಮುಖಂಡರ ಆರೋಪ. ಬೀದರ್ ಔರದ್ ಸಂಬಂಧಿಸಿದಂತೆ ಬೇಡಕುಂದ ಗ್ರಾಮದ ಸುಮಿತ್ ಮಾನೆ ಎಂಬುವನನ್ನು ಮಾರಣಾಂತಿಕ ಹಲ್ಲೆ ನಡೆಸಿದ ಬಳಿಕ ಸುಮಿತ್ ತೀವ್ರವಾಗಿ ಗಾಯವಾದ ಬೆನ್ನಲ್ಲಿ ಮೃತಪಟ್ಟಿರುತ್ತಾನೆ. ಈ ವಿಷಯ ತಿಳಿದಂತೆ ಠಾಣಾ ಕುಷ್ನೂರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತದೆ. ಇದೇ ವೇಳೆ ಸಮಾಜದ ಮುಖಂಡರು ಮಾತನಾಡಿ, ದಲಿತ ಹುಡುಗ ಎನ್ನುವ ಕಾರಣಕ್ಕೆ ಪ್ರಾಣ ಹೋಗುವ ಹಾಗೆ ತೀವ್ರವಾಗಿ ಹೊಡೆತಕ್ಕೆ ಮೃತಪಟ್ಟ ಸುಮಿತ್ ಇಂದು ಅವರ ಕುಟುಂಬ ದುಃಖದಲ್ಲಿ ಮುಳುಗಿದೆ. ಇದಕ್ಕೆ ಸರ್ಕಾರ ಪರಿಹಾರ ನೀಡಬೇಕು, ನ್ಯಾಯಬದ್ಧವಾಗಿ ತನಿಖೆ ನಡೆಸಿ ಆರೋಪಿಗಳನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಹೇಳಿದರು. ಮೇಲ್ಜಾತಿ ಹುಡುಗಿಯ ಪ್ರೀತಿಸಿದ ಕಾರಣಕ್ಕೆ ದಲಿತ ಹುಡುಗ ಎನ್ನುವ ಕಾರಣಕ್ಕೆ ಅವನನ್ನು ಗಂಭೀರ ಗಾಯ ಮಾಡಿರುತ್ತಾರೆ. ಇದರಿಂದ ಜೀವ ಕಳೆದುಕೊಂಡ ಹುಡುಗದ ಕುಟುಂಬಸ್ಥರು ನೊಂದುಕೊಂಡು ದಿಕ್ಕುಪಾಲಾಗಿದ್ದಾರೆ. ಮನೆಗೆ ಹಿರಿಯ ಮಗನಾದ ಅವನು ಇಂದು ನಮಗೆ ಯಾರು ಗತಿ ಎಂದು ಅಳಲು ತೋಡಿಕೊಂಡಿದ್ದಾರೆ ಎಂದು ದಲಿತ ಮುಖಂಡರು ತಿಳಿಸಿ ಆಕ್ರೋಶ ಹೊರಹಾಕಿದರು. ಇದೇ ವೇಳೆ ಬಹುಜನ ಸಮಾಜ ಪಾರ್ಟಿ ಮುಖಂಡರು, ದಲಿತ ನಾಯಕರು ಹಾಗೂ ಕ್ರೈಸ್ತ ಮುಖಂಡರು ಅನೇಕರು ಉಪಸ್ಥಿತರಿದ್ದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಕ್ಯಾಮರಾ ಪರ್ಸನ್ ಜಾರ್ಜ್ ಜೊತೆ ಪ್ರದೀಪ್ ಕುಮಾರ್ ದಾಧನು, ಜೆಕೆ ನ್ಯೂಸ್ ಕನ್ನಡ, ಔರದ್. ಆಲ್ ಇಂಡಿಯಾ ಬಹುಜನ್ ಸಮಾಜ ಪಕ್ಷದ ನಾನು ಜಿಲ್ಲಾಧ್ಯಕ್ಷ ಯೋಹನ್ ಡಿಸೋಜಾ ಚಿಲ್ಲರ್ಗಿ. ಇವತ್ತಿನ ದಿವಸ ಬೆಳಕುಂದಿ ಗ್ರಾಮಕ್ಕೆ ಬಂದಿದ್ದೇವೆ. ನಮ್ಮ ವಿಜಯಕುಮಾರ್ ಮಾನೆ ಅವರ ಫ್ಯಾಮ್ಲಿಗೆ ಬಹಳ ಅವಮಾನ ಆಗಿದೆ. ಇವತ್ತು ಅವ್ರ ಮಗ ಒಂದು ಸುಮಿತ್ ಅಂಥೇಳಿ ಅವ್ರ ಮಗ BSc ಸಿವಿಲ್ ಇಂಜಿನಿಯರ್ ಆಗ್ತಿದ್ದನು. ಮುಂದೆ ಏನಾಗ್ತಿದ್ದನೋ ಗೊತ್ತಿಲ್ಲ. ಇವತ್ತು ಅವ್ರ ಮನೆಯಲ್ಲಿ ಒಂದು ದೊಡ್ಡ ಅನಾಹುತ ಆಗಿದೆ. ಅದಕ್ಕೆ ಈ ಗ್ರಾಮದ ಎಲ್ಲ ಜನರು ಇವರಿಗೆ ಎಲ್ಲರೂ ಇದು ಮಾಡಬೇಕು. ಇವತ್ತಿನ ದಿವಸ ಯಾರ್ದು ಈ ಥರ ಆಗಬಾರ್ದು. ಇವತ್ತು ದಿವಸದಲ್ಲಿ ನಮ್ಮ ಈ ಗ್ರಾಮದ ಎಲ್ಲ ಜನರು ಇವರಿಗೆ ಬೆಂಬಲ ಇರಬೇಕು. ಇವತ್ತು ಅವ್ರ ಮನೆಯಲ್ಲಿ ಆಗ್ಯದ, ಮತ್ತವ್ರ ಮನೆಯಲ್ಲಿ ಮತ್ತೊಬ್ರು ಇದಾಗ್ಯದ. ಅದು ಏನಾಗ್ಯದ ಅಂದ್ರೆ ಇವತ್ತು ಒಂದು ಲವ್ ಅಂದ್ರೆ ಪ್ರೀತಿನಿಂದ ಇವತ್ತು ಒಬ್ಬೊಂದು ಕೊಲೆ ಆಯ್ತು ಅಂದ್ರೆ ಇದು ಬಹಳ ತಪ್ಪಾಗಿದೆ. ಇದಕ್ಕೂ ಏನದ ನಮ್ದು ಬೀದರ್ದು SP ಸಾಹೇಬರು ಇದ್ರದ್ದು ಕೂಡಲೇ ಇದಕ್ಕೆ ಕ್ರಮ ತಗೋಬೇಕು. ಇದೇನು PSI ಅವ್ರು ಇದ್ದಾರೆ ಈ ಕುಸ್ನೂರು ಠಾಣದಲ್ಲಿ, ಅವರಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಈ ಗ್ರಾಮಕ್ಕೆ ಅವರು ಈ ಜನರಿಗೆ, ಗರೀಬ್ ಜನರಿಗೆ ಏನೇನೋ ಅಂತಾರಂತ. ಅವರು ಒಂದು ಮರ್ಡರ್ ಆಗಿದೆ ಅಂದರೆ ಅವರು ಇಮಿಡಿಯೇಟ್ಲಿ ಎಷ್ಟು ಜನರಿದ್ದಾರೆ ಅಂತೇಳಿ ಅವರು ತನಿಖೆ ಮಾಡಬೇಕು. ಅವ್ರು ಮಾಡಿ ಈ ತನಿಖೆ ಮುಂದುವರಿಸಬೇಕು. ನಮ್ಮ SP ಸಾಹೇಬರು, ಬೀದರ್ SP ಸಾಹೇಬರು ಇದ್ದಾರೆ, ಅವ್ರು ಮುಂದೆ ಒಳ್ಳೆ ತನಿಖೆ ಮಾಡ್ತಾರೆ ಅಂತೇಳಿ ನಂಗೆ ಗೊತ್ತಿದೆ. ಈ ಮಾಡಬೇಕು. ಇದೇ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಸಾಹೇಬರು ಇದ್ದಾರೆ, ಅವ್ರು ಭೀ ಇದ್ರ ಬಗ್ಗೆದಾಗ ಈ ಗ್ರಾಮಕ್ಕೆ ಬಂದು ಇದು ಮಾಡಬೇಕು. ಅವ್ರು ಭೀ ಬರಬೇಕು ಈ ಗ್ರಾಮಕ್ಕೆ. ಇವ್ರ ಬಗ್ಗೆದಾಗ ಅವ್ರು ಭೀ ತನಿಖೆ ಕೇಳಬೇಕು. ನಮ್ಮ ದಲಿತರ ಮೇಲೆ ಅನ್ಯಾಯ ಆಯ್ತದೆ, ಯಾರು ನಮ್ಮ ಹಿಂದಿದ್ದಾರೆ ಅಂತೇಳಿ ಜನಕ್ಕೆ ಭೀ ಗೊತ್ತಾಗಬೇಕು. ಯಾರಿಲ್ಲ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಈ ಗ್ರಾಮದಲ್ಲಿ ಅವ್ರ ಇನ್ಚಾರ್ಜ್ ಮಿನಿಸ್ಟರ್ ಬಂದು ಈ ಕೂಡಲೇ ಅವರಿಗೆ ಕುಟುಂಬಕ್ಕೆ ಭೇಟಿಯಾಗಬೇಕು. ಇವತ್ತು ಯಾವುದೇ ಊರಿಗೆ ಹೋಗ್ತಾರಂದ್ರೆ ಇದು ನಮ್ಮ ಭೀ ದಲಿತರ ಮೇಲೆ ಅನ್ಯಾಯ ಇತ್ತು ಅಂದ್ರೆ ಈ ಗ್ರಾಮಕ್ಕೆ ಬರಬೇಕು, ಬಂದು ಕುಟುಂಬಕ್ಕೆ ಬಂದು ಕೇಳಬೇಕು. ಅವರಿಗೆ ಕೇಳಿ ಈ ಇನ್ಚಾರ್ಜ್ ಮಿನಿಸ್ಟರ್ ಬರ್ಬೇಕಂತೇಳಿ ನಾನು ಹೇಳ್ತೇನೆ. ಈ ಗ್ರಾಮದಲ್ಲಿ ಎಲ್ಲ ಇವತ್ತಿನ ದಿವಸ ಇವತ್ತು ಅವ್ರ ಮನೆಯಲ್ಲಿ ಒಂದು ಕಷ್ಟ ಆಗಿದೆ ಅಂದ್ರೆ ಬಹಳ ಎಲ್ಲರೂ, ಅವ್ರೊಬ್ಬರಿಗೆ ಕಷ್ಟ ಇಲ್ಲ, ಎಲ್ಲರಿಗೆ ಕಷ್ಟ ಇದೆ. ಈ ಒಬ್ಬ ದಲಿತ ಹುಡುಗ ಇವತ್ತು ಒಂದು ಇಂಜಿನಿಯರ್ ಕಲಿತು ಇವತ್ತು ಮುಂದೆ ಏನಾಯ್ತು ಗೊತ್ತಿದ್ದಿಲ್ಲ ಅಂದ್ರೆ ಇವತ್ತು ಈ ಅನಾಹುತ ಆಗಬಾರ್ದು. ಈ ಕೂಡಲೇ ಈ SP ಸಾಹೇಬರು ಇದ್ರ ಬಗ್ಗೆದಾಗ ತನಿಖೆ ಮಾಡಿ ಅವ್ರು ಎಷ್ಟಿದ್ದಾರೆ ಮರ್ಡರ್ ಕೇಸ್ದಲ್ಲಿ ಅಷ್ಟು ಮಂದಿಗೆಲ್ಲ ಅರೆಸ್ಟ್ ಮಾಡಬೇಕು. ಅಟ್ರಾಸಿಟಿ ಕೇಸ್ ಆಗಬೇಕು, ಅವ್ರ ಮೇಲೆ ಎಲ್ಲ ಕೇಸ್ಗಳಾಗಬೇಕು. ಈ ಕೂಡಲೇ ಇದೆ ಅನ್ನೋದ ಈ ಗ್ರಾಮದಲ್ಲಿ ಇವರು ಮನೆಯಲ್ಲಿ ಎಷ್ಟು ಅವರು ಇದ್ದಾರೆ SC/ST ಕಾರ್ಪೊರೇಷನಿಂದ ಅವರಿಗೆ ನೌಕರಿ ಕೊಡಬೇಕು ಅವರಿಗೆ ಅಂತೇಳಿ ಅಲ್ಲಿಂದ ಬಹುಜನ ಸಮಾಜ ಪಕ್ಷದ ರಾಜ್ಯ ನಮ್ಮ ಉಪಾಧ್ಯಕ್ಷರಾದ ನಮ್ಮ ದತ್ತು ಸೂರಂಜಿ ಸಾಹೇಬರು ಮಾತಾಡಿದ್ದಾರೆ. ಅದು ಈ ಮತ್ತೊಬ್ಬರು ನಮ್ಮದು ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ ಅನಿಲ್ ನಿಡೋದ ಅವರು ಇದ್ದಾರೆ, ಅವ್ರ ಮುಂದೆ ಅವ್ರು ಭೀ ಮಾತಾಡ್ತಾರೆ. ಈ ಮುಂದೆ ಬರುವಂಥ ಇದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಾರಸುಂದರ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಈ ಮಾತನ್ನು ಇಕ್ಕಿ ಇದು ಮುಂದೆ ಕರ್ನಾಟಕದಲ್ಲಿ ಪೂರಾ ಹೋರಾಟ ಮಾಡ್ತೇವೆ. ಇದು ಏನಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇದು ತಿಳಿಸ್ಬೇಕಿದು. ಇವತ್ತು ಗ್ರಾಮದಲ್ಲಿ ಇವತ್ತು ಇವರಿಗೆ ಅನ್ಯಾಯ ಆಗಿದೆ, ಮತ್ತೊಂದು ಗ್ರಾಮದಲ್ಲಿ ಮತ್ತೆ ಅನ್ಯಾಯ ಆಗಬಾರ್ದು. ಈ ಥರ ಏನಾಗಿದೆ ಅದು ಮುಂದೆ ಬಗೆಹರಿಸಬೇಕಂತೇಳಿ ನಮ್ಮ SP ಸಾಹೇಬರಿಗೆ ಕೊಡ್ಬೇಕಂತೇಳಿ ಇದನ್ನು ಕೇಳ್ಕೊತೀನಿ. ಇದೇ ನಮ್ಮ ಸಾಹೇಬರು ಈಗ SP ಸಾಹೇಬರು ಇದ್ದಾರೆ ಬೀದರ್ದಲ್ಲಿ, ಅವ್ರು ಕೂಡಲೇ ಅದಕ್ಕೆ ಎಷ್ಟು ಏನೇನಿದೆ ತನಿಖೆ ಮಾಡಿ ಅವರಿಗೆ PSI ಬಿ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾನು ಹೇಳ್ಕೊತೇನೆ. ನನ್ನ ಹೆಸರು ಯೋಹನ್ ಡಿಸೋಜಾ, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷರು. ಜೈ ಭೀಮ್. ಕೀಳು ಜಾತಿಯವರಿದ್ದಾರ, ದಲಿತ ಸಮಾಜದವರಿದ್ದಾರ ಎಂಬ ಭಾವನೆಯಿಂದ ಮಾತ್ರ ಕೊಲೆ ಮಾಡಿರ್ತಾರೆ. ಇದು ಬಹಳ ದೊಡ್ಡ ಒಂದು ಈ ಕಲಂಕ ಇದೆ ನಮ್ಮ ಜಿಲ್ಲೆಗೆ.
ಇಂಥ ಕೊಲೆಗಳನ್ನು ಆಗಬಾರದು. ಏನು ಆದ ನಾನು ಸರ್ಕಾರಕ್ಕೆ ಇಲ್ಲಿಂದ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಸಮಾಜ ಕಲ್ಯಾಣ ಇಲಾಖೆಯ ಮಿನಿಸ್ಟ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಸರ್ಕಾರದಿಂದ ಏನೇನು ಸವಲತ್ತಿದೆ ಅದು ಎಲ್ಲ ಇವ್ರಿಗೆ ಕೊಟ್ಟು ಇವ್ರ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಸರ್ಕಾರಿ ನೌಕರಿ ಕೊಟ್ಟು ಇವ್ರಿಗೆ ಗೌರವಧನ ಕೊಟ್ಟು ಇವರಿಗೆ ಸಮಾಧಾನ ಪಡಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಅದೇ ರೀತಿ ಇವಾಗ ಇದು ಏನು ಘಟನೆ ಆಗಿದೆ ಇದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತದೆ. ಇಂಥ ಘಟನೆ ಆಗ್ಲಾರಂಗ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡಬೇಕು. ಇನ್ನೋವರೆಗೂ ಇಬ್ಬರು ಮೂಗರಿಗೆ ಬಿಟ್ಟರೆ ಬೇರೆಯವ್ರು ಯಾರಿಗೆ ಅರೆಸ್ಟ್ ಮಾಡಿಲ್ಲ ಅಂತ ಗೊತ್ತಾಗಿದೆ. ಆದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ತಕ್ಷಣ ಕ್ರಮ ತಗೊಂಡು ಅವ್ರು ಎಷ್ಟು ಜನ ಕೈವಾಡ ಇದೆ ಅಷ್ಟು ಮಂದಿಗೆಲ್ಲ ಅರೆಸ್ಟ್ ಮಾಡಬೇಕಂತೇಳಿ ನಾವು ಪೊಲೀಸರಿಗೆ ಕೂಡ ಇದ್ರ ಮುಖಾಂತರ ತಿಳಿಸ್ತೇವೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009 ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.